ನಮ್ಮ ಸಾಧು ವೀರಶೈವ ಸಮಾಜದ ಲಿಂಗೈಕ್ಯ ಜಗದ್ಗುರುಗಳಾದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 32ನೇ ಶ್ರದ್ಧಾಂಜಲಿ ಕಾರ್ಯಕ್ರಮ ಏನು ನಡೀತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ತಾಲೂಕಿನಿಂದ ಪ್ರತಿ ವರ್ಷ ಅಂದರೆ ಸುಮಾರು 32ನೇ ವರ್ಷದಿಂದಲೂ ಪ್ರತಿ ವರ್ಷ ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯತಕ್ಕಂಥ ಸಮಯಕ್ಕೆ ನಮ್ಮ ತಾಲೂಕಿನ ಮಠದ ಭಕ್ತರೆಲ್ಲ ಸೇರಿ ಪ್ರತಿ ವರ್ಷ 101 ಕ್ವಿಂಟಲ್ ಅಕ್ಕಿಯನ್ನು ಕಳಿಸ್ತಕ್ಕಂಥದ್ದು. ಹಿಂದೆ ನಮ್ಮ ಸಮಾಜದ ಮುಖಂಡರು ಮಾಜಿ ಶಾಸಕರಾಗಿದ್ದಂಥ DG ಬಸವನಗೌಡರ ಕಾಲದಿಂದಲೂ ಸಹ ಈ ಸಂಪ್ರದಾಯವನ್ನು ಹಾಕಿಕೊಂಡು ಬಂದಿದ್ದರು. ಅದೇ ಸಂಪ್ರದಾಯವನ್ನು ಸಹ ಇವತ್ತು ನಮ್ಮ ತಾಲೂಕಿನ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ಆ ಸಂಪ್ರದಾಯವನ್ನು ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಂಡು ಈ ದಿವಸ ಈ 32ನೇ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಏನು ಈ ಅಕ್ಕಿ ಸಮರ್ಪಣೆ ಕಾರ್ಯಕ್ರಮ ಅಂದರೆ ಅವತ್ತು ಅಕ್ಕಿ ಸಮರ್ಪಣೆ ಕಾರ್ಯಕ್ರಮ ಅಂತಿದ್ವಿ, ಇವತ್ತು ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಅಂತ ಆಗಿದೆ. ಅದನ್ನು ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದಲೂ ಪ್ರತಿ ವರ್ಷ ಕಲೆಕ್ಟ್ ಮಾಡಿ ಆ ಹಣವನ್ನು ಆ ಸಂಗ್ರಹ ಮಾಡಿದಂಥ ಅಕ್ಕಿಯನ್ನು ಪ್ರತಿ ದಿವಸ ತಾಲೂಕಿನ ಯಾವುದಾದರೂ ಒಂದು ನಮ್ಮ ಸಮಾಜದ ಭಕ್ತರು ಕೇಳಿದಂಥ ಗ್ರಾಮಗಳಿಂದ ಕಳಿಸ್ತಕ್ಕಂಥ ಸಂಪ್ರದಾಯವನ್ನು ಹಾಕಿಕೊಂಡು ಬಂದಿದ್ದರು. ಆ ಸಂಪ್ರದಾಯ ಪ್ರಕಾರ ಈ ವರ್ಷ ದಿನಾಂಕ 15/9/2024 ಭಾನುವಾರದಂದು ನಮ್ಮ ಹೊನ್ನಾಳಿ ತಾಲೂಕಿನಿಂದ ನಮ್ಮ ಹನುಮನಹಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಈ ವರ್ಷ ನಮ್ಮ ಸಮಾಜದ ಮುಖಂಡರು ಅವಳಿ ತಾಲೂಕಾದ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಸಮಾಜ ಬಾಂಧವರೆಲ್ಲ ಸೇರಿ ನಮ್ಮ ಗ್ರಾಮಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೋಸ್ಕರ ನಾನು ಎಲ್ಲ 2 ತಾಲೂಕಿನ ಸಮಾಜದ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ದಿವಸದ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಕ್ಕೆ ಯಾರನ್ನ ಇನ್ವೈಟ್ ಮಾಡುವಂಥದ್ದು ತಾವುಗಳು ಮಾಡಿದ್ರಿ ಅನ್ನೋದು? ಈ ಕಾರ್ಯಕ್ರಮ ನಡೆಸಲಿಕ್ಕೆ ಮುಖ್ಯವಾಗಿ ಕಾರಣಕರ್ತರು ಅಂದರೆ 2 ತಾಲೂಕಿನ ಅಧ್ಯಕ್ಷರುಗಳು, ನಮ್ಮ ಹೊನ್ನಾಳಿ ತಾಲೂಕಿನ ಗದ್ದಿಯೇಶಪ್ಪನವರು, ನ್ಯಾಮತಿ ತಾಲೂಕಿನಿಂದ ಶಿವಣ್ಣವರು ಇಬ್ಬರೂ ಸಹ ಭಾಳ ಶ್ರಮ ಹಾಕಿದ್ದಾರೆ. ನಾವು ನಮ್ಮ ಗ್ರಾಮದ ಕಾರ್ಯಕ್ರಮ ನೋಡ್ಕೊಳ್ಳೋದು ಬಿಟ್ಟರೆ ತಾಲೂಕಿನಲ್ಲಿ ಯಾವುದೇ ವಿಧವಾದ ಪತ್ರಗಳನ್ನು ಕೊಡ್ತಕ್ಕಂಥದ್ದಾಗಲಿ ಜನರನ್ನು ಕರಿತಕ್ಕಂಥದ್ದಾಗಲಿ ಸಮಾಜದವರೇ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಈ ದಿವಸ ಈ ನಮ್ಮ ತಾಲೂಕಿನಿಂದ ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಒಂದು ಕಾರ್ಯಕ್ರಮವನ್ನು ನಾವು ಏನು ರೂಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಸಮಾಜದ ಜಗದ್ಗುರುಗಳಾದಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರು ಆ ದಿವಸ 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ನಮ್ಮ ಸಮಾಜದ ಅಧ್ಯಕ್ಷರಾದ HR ಬಸವರಾಜಪ್ಪನವರು ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದೀವಿ. ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಗದ್ದಿಯೇಶಪ್ಪನವರಿಗೂ, ನ್ಯಾಮತಿ ತಾಲೂಕಿನ ಅಧ್ಯಕ್ಷರಾದ ಶಿವಣ್ಣನವರಿಗೂ, ಹೊನ್ನಾಳಿ ತಾಲೂಕಿನ ಶಾಸಕರಾದಂಥ DG ಶಾಂತನಗೌಡರನ್ನು, ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿಯ ಸಂಸದರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಸಹ ನಾವು ಆಹ್ವಾನ ಮಾಡಿದ್ದೀವಿ. ಅದೇ ರೀತಿ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರನ್ನು ಸಹ ನಾವು ಆಮಂತ್ರಣ ಮಾಡಿದ್ದೀವಿ. ಇನ್ನು ತಾಲೂಕಿನ ತಾಲೂಕಿನ ಶಾಸಕರುಗಳಾಗಿರ್ತಕ್ಕಂಥ ಚನ್ನಗಿರಿ ತಾಲೂಕಿನ ಬಸವರಾಜ ಶಿವಗಂಗ ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಪರಿಹಾರ ಶಾಸಕರಾಗಿರ್ತಕ್ಕಂಥ BP ಹರೀಶ್ರವ್ರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ. ಇನ್ನು ಮಾಜಿ ಸಂಸದರಾಗಿರ್ತಕ್ಕಂಥ ಶ್ರೀ MP ಸಿದ್ದೇಶಣ್ಣನವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ. ಇದೆಲ್ಲರ ಜೊತೆಗೆ ಇನ್ನೂ ತಾಲೂಕಿನ ಮತ್ತು ಹೊರಗಡೆ ಸಮಾಜದ ಅತಿ ಗಣ್ಯ ವ್ಯಕ್ತಿಗಳನ್ನು ಮುಖಂಡರುಗಳನ್ನೆಲ್ಲ ಸಹ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 2,000ರಿಂದ 2,500 ಜನ ಸೇರ್ಬೋದು ಅಂತ ನಾವು ನಿರೀಕ್ಷೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಅದಕ್ಕೆ ಬೇಕಾಗತಕ್ಕಂಥ ವ್ಯವಸ್ಥೆ
ಅದಕ್ಕೆ ಬೇಕಾಗತಕ್ಕಂಥ ಪೆಂಡಾಲು ಬರ್ತಕ್ಕಂಥ ಜನರಿಗೆಲ್ಲ ಸಮಸ್ಯೆ ಆಗದಂಗೆ ನೀರಾಗಲಿ ಊಟದ ವ್ಯವಸ್ಥೆಗಳನ್ನಾಗಲಿ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ಬರ್ತಕ್ಕಂಥವ್ರು ಯಾವ ಕೊಂದು ಕೊರತೆ ಆಗದ ರೀತಿಯೂ ನಾವು ನೋಡ್ಕೊಳ್ಳಿಕ್ಕೆ ಎಲ್ಲ ತಯಾರಿಯನ್ನು ನಾವು ನಮ್ಮ ಗ್ರಾಮದ ವತಿಯಿಂದ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮದು ಚಿಕ್ಕ ಗ್ರಾಮ, ಹಾಗಾಗಿ ಬರೀ ನಮ್ಮಿಂದಲೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ನಮ್ಮ ಪಕ್ಕದ ಹಳ್ಳಿಗಳಾದಂಥ ನೇರ್ಲಗುಂಡಿ ಗ್ರಾಮದ ಗ್ರಾಮಸ್ಥರನ್ನು, ಬೇನಹಳ್ಳಿ ಗ್ರಾಮದ ಗ್ರಾಮಸ್ಥರನ್ನು, ಅವ್ರ ಜೊತೆಗೆ ತಿಮ್ಲಾಪುರದ ಗ್ರಾಮಸ್ಥರನ್ನೂ ಸಹ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಮಾಜ ಬಾಂಧವರನ್ನು ಸಹ ನಾವು ಅವರ ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಅವರೂ ಸಹ ಈ ಕಾರ್ಯಕ್ರಮಕ್ಕೆ ತಮ್ಮ ಕೈಲಿಂದ ಆಗಿರ್ತಕ್ಕಂಥ ಧನ ಸಹಾಯವನ್ನು ಸಹ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಗ್ರಾಮದಲ್ಲಿ ಎಲ್ಲ ಸಮಾಜ ಬಾಂಧವರು, ವಾಲ್ಮೀಕಿ ಸಮಾಜ ಬಾಂಧವರಿದ್ದಾರೆ, ಕುರುಬ ಸಮಾಜ ಇದ್ದಾರೆ, ಸಮಾಜ ಬಾಂಧವರಿದ್ದಾರೆ, ಇನ್ನು ಹರಿಜನ ಸಮಾಜದ ಬಾಂಧವರಿದ್ದಾರೆ. ಇವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಲಿಕ್ಕೆ ಅವರು ಸಹ ನಮ್ಮ ಜೊತೆ ಟೊಂಕ ಕಟ್ಟು ನಿಂತ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ನಮಗೆ ಈ ರೀತಿ ನಡೀತಕ್ಕಂಥ ಕಾರ್ಯಕ್ರಮ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಆ ರೀತಿ ಈ ಕಾರ್ಯಕ್ರಮಗಳನ್ನು ಎಲ್ಲ ಸಮಾಜ ಬಾಂಧವರು ಒಟ್ಟುಗೂಡಿ ನಡೆಸಿಕೊಡ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ.